ಏರ್ ಇಂಡಿಯಾಗೆ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ತುರ್ತು ಭೂಸ್ಪರ್ಶವಾಗಿದೆ. ಥೈಲ್ಯಾಂಡ್ನಲ್ಲಿ ಏರ್ ಇಂಡಿಯಾ ವಿಮಾನ ತುರ್ತು ಭೂಸ್ಪರ್ಶವನ್ನ ಮಾಡಿದೆ ಅನ್ನುವಂಥ ಅಪ್ಡೇಟ್. AI-379 ಏರ್ ಇಂಡಿಯಾ 379 ವಿಮಾನದ ಶೌಚಾಲಯದಲ್ಲಿ ಬಾಂಬ್ ಇಡಲಾಗಿದೆ ಅನ್ನುವಂಥ ಬೆದರಿಕೆ. 156 ಪ್ರಯಾಣಿಕರಿದ್ರು ಏರ್ ಇಂಡಿಯಾ ವಿಮಾನದಲ್ಲಿ ತುರ್ತು ಭೂಸ್ಪರ್ಶ ಮಾಡಲಾಗಿದೆ. ಫುಕೆಟ್ನಿಂದ ದೆಹಲಿಯಿಂದ ಆಗಮಿಸ್ತಾ ಇದ್ದಂತಹ ವಿಮಾನ ತುರ್ತು ಭೂಸ್ಪರ್ಶವನ್ನ ಮಾಡಿದೆ. 156 ಪ್ರಯಾಣಿಕರಿದ್ರು. ಬೆದರಿಕೆಯ ಕಾರಣಕ್ಕಾಗಿ ಥೈಲ್ಯಾಂಡ್ನಲ್ಲಿ ತುರ್ತು ಭೂಸ್ಪರ್ಶವನ್ನ ಮಾಡಲಾಗಿದೆ. ಒಂದು ದುರಂತ ಮರೆಯಾಗಿಲ್ಲ. ಆ ನೋವಿನಿಂದ ಇನ್ನೂ ಆ ಆಘಾತದಿಂದ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಅಷ್ಟರಲ್ಲಿ ಮತ್ತೊಂದು ಆಘಾತಕಾರಿ ಸುದ್ದಿ. ಏರ್ ಇಂಡಿಯಾ 379 ವಿಮಾನ ತುರ್ತು ಲ್ಯಾಂಡಿಂಗ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು. ಥೈಲ್ಯಾಂಡ್ನಲ್ಲಿ ಏರ್ ಇಂಡಿಯಾ ವಿಮಾನವನ್ನ ಲ್ಯಾಂಡ್ ಮಾಡಲಾಗಿದೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ಕಾರಣ ಏನು? ವಿಮಾನದ ಶೌಚಾಲಯದಲ್ಲಿ ಬಾಂಬ್ ಬೆದರಿಕೆಯ ಚೀಟಿ ಪತ್ತೆಯಾಗಿದ್ದು, ವಿಮಾನದಲ್ಲಿ ಬಾಂಬ್ ಇದೆ ಅನ್ನುವಂಥ ಬೆದರಿಕೆಯ ಚೀಟಿ ಪತ್ತೆಯಾಗಿದ್ದು 156 ಜನ ಪ್ರಯಾಣಿಕರು ಈ ವಿಮಾನದಲ್ಲಿದ್ದರು. ಏರ್ ಇಂಡಿಯಾ ವಿಮಾನದಲ್ಲಿ ತಕ್ಷಣಕ್ಕೆ ಕಾಲ್ ಅನ್ನ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಆ ಬೆದರಿಕೆಯನ್ನ ನೆಗ್ಲೆಕ್ಟ್ ಮಾಡದೆ ತಕ್ಷಣಕ್ಕೆ ಥೈಲ್ಯಾಂಡ್ನಲ್ಲಿ ವಿಮಾನವನ್ನ ಎಮರ್ಜೆನ್ಸಿ ಲ್ಯಾಂಡ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಏರ್ ಇಂಡಿಯಾ ವಿಮಾನವನ್ನ ತುರ್ತು ಲ್ಯಾಂಡಿಂಗ್ ಮಾಡಿರುವ ಬಗ್ಗೆ ಸದ್ಯ ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಏರ್ ಇಂಡಿಯಾ ವಿಮಾನದ ಶೌಚಾಲಯದಲ್ಲಿ ಒಂದು ಚೀಟಿ ಪತ್ತೆಯಾಗುತ್ತಂತೆ. ಆ ಚೀಟಿನಲ್ಲಿ ವಿಮಾನದಲ್ಲಿ ಬಾಂಬ್ ಇಡಲಾಗಿದೆ ಅನ್ನುವಂಥ ಮಾಹಿತಿ ಇರುತ್ತೆ. ಹಾಗಾಗಿ ತಕ್ಷಣ ಅದು ಗಮನಕ್ಕೆ ಬಂದಂತಹ ನಂತರದಲ್ಲಿ ಆ ತಕ್ಷಣಕ್ಕೆ ಕಾಲ್ ಅನ್ನ ತೆಗೆದುಕೊಂಡು ಥೈಲ್ಯಾಂಡ್ನಲ್ಲಿ ವಿಮಾನವನ್ನ ಲ್ಯಾಂಡ್ ಮಾಡುವಂತಹ ತುರ್ತು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಅಲ್ಲಿ ಲ್ಯಾಂಡ್ ಮಾಡಿದ್ದಾರೆ. ಈಗ ಮುಂದಿನ ಪರಿಶೀಲನೆಯ ಪ್ರಕ್ರಿಯೆಗಳು ನಡೀತಾ ಇವೆ. 156 ಜನ ಪ್ರಯಾಣಿಕರು ಈ ವಿಮಾನದಲ್ಲಿದ್ರು. ಏರ್ ಇಂಡಿಯಾ ವಿಮಾನದಲ್ಲಿ ಅಹಮದಾಬಾದ್ನಲ್ಲಿ ನಿನ್ನೆ ನಡೆದಂತಹ ವಿಮಾನ ದುರಂತ 241 ಪ್ಲಸ್ 24 ವಿದ್ಯಾರ್ಥಿಗಳು 265 ಜನರನ್ನ ಬಲಿ ಪಡ್ಕೊಂಡ್ಬಿಡ್ತು. ಈ ದುರಂತ ಆದಂತಹ ನಂತರದಲ್ಲಿ ಎಲ್ಲರೂ ಕೂಡ ಆಘಾತಕ್ಕೊಳಗಾಗಿದ್ದಾರೆ. ಎಲ್ಲರೂ ಕೂಡ ದುಃಖದಲ್ಲಿದ್ದಾರೆ. ವಿಮಾನ ಪ್ರಯಾಣ ಇಷ್ಟೊಂದು ಭೀಕರವಾಗಿರುತ್ತಾ ಅನ್ನುವಂಥ ಅಳುಕು ಭಯ ಎಲ್ಲರಲ್ಲೂ ಕಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲಿ ಬಾಂಬ್ ಬೆದರಿಕೆಯ ನೋಟು ಪತ್ತೆಯಾಗಿದೆ. ವಿಮಾನದ ಶೌಚಾಲಯದಲ್ಲಿ ಪತ್ತೆಯಾಗಿರುವಂತಹ ನೋಟಿದು. ವಿಮಾನ ಟೇಕ್ ಆಫ್ ಆದಂತಹ ನಂತರದಲ್ಲಿ ಆಗಸದಲ್ಲಿ ಫ್ಲೈ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಮಾನದ ಶೌಚಾಲಯದಲ್ಲಿ ಈ ವಿಮಾನದಲ್ಲಿ ಬಾಂಬ್ ಅನ್ನ ಇಡಲಾಗಿದೆ ಅನ್ನುವಂಥ ನೋಟ್ ಪತ್ತೆಯಾಗಿದೆ. ಆ ನೋಟ್ ಪತ್ತೆಯಾಗ್ತಾ ಇದ್ದ ಹಾಗೆ ಎಮರ್ಜೆನ್ಸಿ ಕಾಲ್ ಅನ್ನ ತೆಗೆದುಕೊಂಡು ಥೈಲ್ಯಾಂಡ್ನಲ್ಲಿ ತುರ್ತು ಭೂಸ್ಪರ್ಶವನ್ನ ಮಾಡಲಾಗಿದೆ. 156 ಜನ ಪ್ರಯಾಣಿಕರು ವಿಮಾನದಲ್ಲಿದ್ದರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಒಂದು ದುರಂತದ ಆಘಾತದಿಂದ ಹೊರಬಂದಿಲ್ಲ, ಅಷ್ಟರಲ್ಲೇ ಮತ್ತೊಂದು ಆಘಾತಕಾರಿ ಸುದ್ದಿ. ಪ್ರಾಥಮಿಕವಾಗಿ ಏನು ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಾಂಬ್ ಬೆದರಿಕೆಗೆ ಸಂಬಂಧಪಟ್ಟ ಹಾಗೆ? ವಿದೇಶಿ ಪುಖೇಟ್ನಿಂದ ದೆಹಲಿಗೆ ಆಗಮಿಸುತ್ತಿರುವಂತಹ ಏರ್ ಇಂಡಿಯಾ ವಿಮಾನ ಸಂಖ್ಯೆ 379. ಈ ವಿಮಾನದಲ್ಲಿ ಏನಂತಂದ್ರೆ ಬಾಂಬ್ ಇದೆ ಅನ್ನುವಂತಹ ಸಂದೇಶ ಬರುತ್ತೆ. ಸಂದೇಶ ಬಂದ ತಕ್ಷಣವೇ ಮೊದಲು ಏನಂತಂದ್ರೆ ತುರ್ತು ಭೂಸ್ಪರ್ಶಕ್ಕೆ ಏನಂತಂದ್ರೆ ಲ್ಯಾಂಡಿಂಗ್ಗೆ ಅವಕಾಶವನ್ನ ಕೇಳಲಾಗುತ್ತೆ. ಯಾವಾಗ ಅವಕಾಶವನ್ನ ಕೇಳಿದ ತಕ್ಷಣ ಅವಾಗ ಅವಕಾಶವನ್ನ ಕೊಡ್ತಾರೆ. ಆ ಮೂಲಕವಾಗಿ ಏನಂದ್ರೆ ಈ ಒಂದು ವಿಮಾನವನ್ನ ಲ್ಯಾಂಡ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ ಬರೋಬ್ಬರಿ 156 ಪ್ರಯಾಣಿಕರು ಇದ್ರು ಅನ್ನುವಂಥದ್ದು. ಯಾಕಂದ್ರೆ ಏರ್ ಇಂಡಿಯಾ ವಿಮಾನದಲ್ಲಿ ಆಗಿರುವಂತಹ ಕಾರಣಕ್ಕಾಗಿ ನಿನ್ನೆ ನಡೆದಿರುವಂತದ್ದು ಏರ್ ಇಂಡಿಯಾ ವಿಮಾನ, ಇವತ್ತು ನಡೆದಿರುವಂತದ್ದು ಏರ್ ಇಂಡಿಯಾ ವಿಮಾನದಲ್ಲಿ ಅದು ಶೌಚಾಲಯದಲ್ಲಿ ಬಾಂಬ್ ಇದೆ ಅನ್ನುವಂತಹ ವಿಷಯ ಗೊತ್ತಾದ ತಕ್ಷಣವೇ, ಯಾಕಂದ್ರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಅವಕಾಶ ಕೇಳಿದ ತಕ್ಷಣ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಸಹಿತ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಯಾಕಂದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ತೆಗೆದುಕೊಂಡಿರ್ತಕ್ಕಂತಹ ಏನಂದ್ರೆ ನಿರ್ಧಾರದಿಂದ, ಅಂದ್ರೆ ಪೈಲಟ್ ನ ಜಾಗರೂಕ ನಿರ್ಧಾರದಿಂದ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ತೊಂದರೆ ಆಗಲ್ಲ, ಎಲ್ಲರೂ ಸಹಿತ ಸೇಫ್ ಆಗಿದ್ರೆ. ಎಲ್ಲಾ ಪ್ರಯಾಣಿಕರನ್ನು ಸಹಿತ ಬರೋಬ್ಬರಿ 156 ಪ್ರಯಾಣಿಕರನ್ನ ಏನಂದ್ರೆ ಕೆಳಗಿಳಿಸುವಂತಹ ಕೆಲಸವನ್ನ ಮಾಡಿದರೆ. ಆ ವಿಮಾನದಲ್ಲಿರುವಂತಹ ಶೌಚಾಲಯದಲ್ಲಿ ಈಗಾಗಲೇ ತಪಾಸಣೆ ಕಾರ್ಯ ನಡೀತಾ ಇರುವಂತದ್ದು. ಯಾಕಂದ್ರೆ ಶೌಚಾಲಯದಲ್ಲಿ ನಾವು ಏನಂದ್ರೆ ಬಾಂಬ್ ಅನ್ನ ಇಟ್ಟಿದೀವಿ
ಅನ್ನುವಂತಹ ಮೆಸೇಜ್ ಏನು ಬರುತ್ತೆ, ಅವಾಗ ಏನಂತಂದ್ರೆ ಈ ವಿಮಾನವನ್ನ ಕೆಳಗಡೆ ಇಳಿಸುವಂತದ್ದು. ಯಾಕಂದ್ರೆ ಥೈಲ್ಯಾಂಡ್ ನಲ್ಲಿ ಏರ್ ಇಂಡಿಯಾ ವಿಮಾನ ಏನಂತಂದ್ರೆ ಇಳಿಸ್ತಾರೆ. ಥೈಲ್ಯಾಂಡ್ ನ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಆದ್ರೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಯಾರಿಗೂ ಏನೂ ತೊಂದರೆ ಆಗಿಲ್ಲ, ಮತ್ತೆ ಯಾವುದೇ ಕಾರಣಕ್ಕೂ ಆತಂಕ ಪಡುವಂತಹ ಅನಿವಾರ್ಯತೆ ಪರಿಸ್ಥಿತಿ ಇಲ್ಲ ಅನ್ನುವಂತಹ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ಏನಂದ್ರೆ ಈ ರೀತಿಯಾಗಿ ಬಾಂಬ್ ಕರೆ ಏನಂದ್ರೆ ಬೆದರಿಕೆ ಕರೆ ಬಂದಿರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಪ್ರಯಾಣಿಕರು ಎಲ್ಲರೂ ಸಹಿತ ಫುಲ್ ಪ್ಯಾನಿಕ್ ಆಗ್ತಾರೆ. ಮತ್ತೆ ಸ್ವತಃ ಅಲ್ಲಿ ಏರ್ಪೋರ್ಟ್ ಇರುವಂತಹ ಸಿಬ್ಬಂದಿಯೂ ಸಹಿತ ಲ್ಯಾಂಡ್ ಆದ ತಕ್ಷಣವೇ ಅಲ್ಲಿರುವಂತಹ ಏನಂದ್ರೆ ತುರ್ತು ಘಟಕ ಏನಿರುತ್ತೆ ಅದು ಫುಲ್ ಆಕ್ಟಿವ್ ಆಗಿಬಿಡುತ್ತೆ. ಒಂದು ಏನಂದ್ರೆ ಅಲ್ಲಿರುವಂತಹ ಏನಂದ್ರೆ ಫೈರ್ ಇಂಜಿನ್ ಗಳಾಗಿರ್ಬೋದು ಅಥವಾ ಪೊಲೀಸ್ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು ಫುಲ್ ಆಕ್ಟಿವ್ ಆಗಿ ಅಲ್ಲಿರುವಂತಹ ವಿಮಾನವನ್ನ ಕೆಳಗಡೆ ಇಳಿಸಿ ಅದರ ಮಿತಿಗೆ ಇಲ್ಲಿಗ ರಕ್ಷಣಾ ಕಾರ್ಯವೂ ಸಹಿತ ಭರದಿಂದ ಸಾಗಿರುವಂತದ್ದು. ವಿದೇಶಿ ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.